ಎಸ್ ಒಂದು ಕಡೆ ನಟ ದರ್ಶನ್ ಮತ್ತೊಂದು ಕಡೆ ನಟಿ ಪವಿತ್ರ ಗೌಡ ಬೇಲ್ ಅರ್ಜಿ ವಿಚಾರಣೆ ಇವತ್ತೇ ನಡೆದಿರುವಂತದ್ದು. ಒಂದು ಕಡೆ ನಟ ದರ್ಶನ್ ಅವರ ಬೇಲ್ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಲಾದ್ರೆ ಈತ ಪವಿತ್ರ ಗೌಡಗೆ ಮಾತ್ರ ಇವತ್ತು ಡೇಂಜರ್ ಡೇ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಜಾಮೀನು ಅರ್ಜಿ ವಿಚಾರಣೆ ತುಂಬಾನೇ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ರಕ್ತ ಅಂಟಿಸ್ಕೊಂಡು ಜೈಲಿಗೆ ಸೇರಿರುವ ದರ್ಶನ್ ಅಂಡಿಗೆ ಯಾವಾಗ ಹೊರ ಬರ್ತೀವೋ ಅಂತ ಕಾತರದಿಂದ ಕಾತ್ಕೊಂಡು ಕೂತಿದ್ದಾರೆ. ಇದೇ ಸಂದರ್ಭದಲ್ಲಿ ಈಗ ಪವಿತ್ರ ಗೌಡ ಎಲ್ಲರಿಗಿಂತ ಮುಂಚೆ ಬೇಲಿಗೆ ಅಪ್ಲೈ ಮಾಡಿದ್ರು, ಜಾಮೀನು ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಅದಾದ ನಂತರ ಬೇಲ್ ರಿಜೆಕ್ಟ್ ಆಯಿತು. ಬ್ಯಾಕ್ ಟು ಬ್ಯಾಕ್ ಮತ್ತೆ ಈಗ ಬೇಲ್ಗೆ ಅಪ್ಲೈ ಮಾಡ್ತಿದ್ದಾರೆ. ಒಂದು ಕಡೆ ಪ್ರಮುಖ ಆರೋಪಿ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡಗೂ ಕೂಡ ಈಗಾಗಲೇ ನಿರಾಸೆ ಮೇಲೆ ನಿರಾಸೆ ಆಗ್ತಾ ಇದೆ. ಹೇಗಾದ್ರೂ ಮಾಡಿ ನಾನು ಜಾಮೀನಿನ ಮುಖಾಂತರ ಹೊರಗೋಗ್ಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ನಟಿ ಪವಿತ್ರ ಗೌಡ. ಇದಕ್ಕೆ ಒಂದಷ್ಟು ಸೂತ್ರಗಳನ್ನು ಕೂಡ ಹೆಣ್ಕೊಂಡಿದ್ದು. ನಾನು ಒಬ್ಬ ಮಗಳಿಗೆ ತಾಯಿ ಆಗಿದ್ದೀನಿ, ಅಪ್ರಾಪ್ತಿಯನ್ನ ಶಾಲೆಗೆ ಕಳಿಸ್ಬೇಕಾಗಿದೆ, ನನ್ನ ತಾಯಿಗೆ ಆರೋಗ್ಯದ ಸಮಸ್ಯೆ ಇದೆ, ನಾನು ಹೆಣ್ಮಗಳಾದರೂ ಕೂಡ 3 ತಿಂಗಳು ಸೆರೆವಾಸವನ್ನ ಅನುಭವಿಸಿದ್ದೀನಿ, ನೀವು ವಿಚಾರಣೆಗೆ ಯಾವಾಗ ಕರೆದಿದ್ದೀರೋ ನಾನು ಆವಾಗೆಲ್ಲ ಹಾಜರಾಗಿದ್ದೀನಿ, ಮುಂದಿನ ದಿನಗಳಲ್ಲೂ ಕೂಡ ನನಗೆ ಬೇಲ್ ಸಿಕ್ಕರೂ ಕೂಡ ನಾನು ವಿಚಾರಣೆಗೆ ಹಾಜರಾಗ್ತೀನಿ, ದಯವಿಟ್ಟು ನನಗೆ ಬೇಲನ್ನ ಕೊಡಿ ಅಂತ ಪವಿತ್ರ ಗೌಡ ಅವರು ಈ ಹಿಂದೆನೆ ವಕೀಲರ ಮುಖಾಂತರ ಕೋರ್ಟ್ನಲ್ಲಿ ಮನವಿಯನ್ನ ಮಾಡಿದರು. ಆದರೆ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಧೀಶರು ಬೇಲ್ ರಿಜೆಕ್ಟ್ ಮಾಡಿದ್ರು. ಅದಾದ ನಂತರ ಮತ್ತೆ ಅಪ್ಲೈ ಮಾಡಿದ್ರು ಹೊಸದಾಗಿ ಪವಿತ್ರ ಗೌಡ. ಈಗ ಬ್ಯಾಕ್ ಟು ಬ್ಯಾಕ್ ವಿಚಾರಣೆ ಮುಂದೂಡ್ತಾನೆ ಇದೆ. ಪವಿತ್ರ ಗೌಡ ಒಂದು ಕಡೆ ನಟ ದರ್ಶನ್ ಅವರ ಪಾಲಿಗೆ ದರ್ಶನ್ ಅವರೇ ಡಿಸೈಡ್ ಮಾಡಬೇಕು. ಬಟ್ ಇಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು, ಅವ್ರಿಗೆ ಇದ್ದಂತಹ ಸ್ಟಾರ್ಡಮ್ ಅನ್ನ ಕಿತ್ಕೊಂಡ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಥರ್ಡ್ ಪಾರ್ಟಿಗೋಸ್ಕರ ನಟ ದರ್ಶನ್ ಅವರು ಕೋಟ್ಯಾಂತರ ಅಭಿಮಾನಿಗಳ ಪಾಲಿಗೆ ಒಂದು ಕಡೆ ಈಗ ಪ್ಲಸ್ ಮೈನಸ್ ಕಾಮನ್, ಮೇಲ್ನೋಟಕ್ಕೆ ಅವರ ಅಭಿಮಾನಿಗಳು ಬಿಟ್ಕೊಡೋದಿಲ್ಲ. ಬಟ್ ಇಲ್ಲಿ ನಟ ದರ್ಶನ್ ಅವರು ಮಾತ್ರ